ಕೊನೆಗೂ 11ನೆಯ ಪಾಯಿಂಟ್ ಏನಿತ್ತು, ಅದರಿಂದ 100 ಮೀಟರ್ ದೂರದಲ್ಲಿದ್ದಂತಹ ಒಂದು ಗುಡ್ಡದಲ್ಲಿ, ಬಂಗ್ಲಾಗುಡ್ಡದಲ್ಲಿ ಮಹತ್ವದ ಮತ್ತು ಇಷ್ಟು ದಿನ ಯಾರೆಲ್ಲ ನಿರೀಕ್ಷೆ ಮಾಡ್ತಿದ್ರು ಅಂಥದ್ದೊಂದು ಸ್ಫೋಟಕ ಸಾಕ್ಷಿ ಸಿಕ್ಕಿದೆ ಅನ್ನುವಂಥದ್ದು ಅಲ್ಲಿ ವರದಿಗಾರರೇ ಹೇಳ್ತಿರುವಂತಹ ವಿಚಾರ. ಸಾಕಷ್ಟು ಸುದ್ದಿ ಸಂಸ್ಥೆಗಳ ವರದಿಗಾರರಲ್ಲಿದ್ದಾರೆ, ಸಾಕಷ್ಟು ಇಂತಹ ಕೇಸ್ಗಳನ್ನು ನೋಡಿರೋರು ಹಿರಿಯರು ಇದ್ದಾರೆ. ಇವರ ಮಧ್ಯೆ SIT ಟೀಮ್ ಕೂಡ ಅತ್ಯಂತ ಗೌಪ್ಯವಾಗಿ ತನಿಖೆಯನ್ನು ಮಾಡ್ತಿದೆ, ಉತ್ಖನನವನ್ನು ಮಾಡ್ತಿದೆ. ಆದರೆ ಬಹುಪಾಲು ಮಾಧ್ಯಮಗಳಲ್ಲಿ ಹೇಳದೇ ಇರುವಂತಹ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಅಷ್ಟೇ ಬಿತ್ತರವಾದಂತಹ ಒಂದು ಸುದ್ದಿ ಹೌದು. ಮತ್ತೆ ಮೊದಲಿಂದಲೂ ಕೂಡ ಒಂದು ಸತ್ಯವನ್ನು ಹೇಳ್ಕೊಂಡು ಬರ್ತಿದ್ದಂತಹ BLR ಪೋಸ್ಟ್ ಸ್ಪಷ್ಟವಾಗಿ ಹೇಳಿದೆ, ಅಲ್ಲಿ ಒಂದು ಮಹಿಳೆಯ ಅಸ್ಥಿಪಂಜರ ಸಿಕ್ಕಿದೆ. ನೋಡಿ, ಇದಿಷ್ಟೇ ಅಲ್ಲ, ಯಾಕೆ ಇಂಥದ್ದೊಂದು ಅನುಮಾನಕ್ಕೆ ಪುಷ್ಟಿ ನೀಡುವಂತಹ ಸಾಕ್ಷಿಗಳು ನಮಗೆ ಸಿಕ್ಕಿದ್ವು. ಒಂದು 4-5 ಮೂಟೆ ಉಪ್ಪು ಅಲ್ಲಿಗೆ ತಗೊಂಡೋದ್ರು ಗುಡ್ಡದ ಮೇಲಕ್ಕೆ. ಯಾಕೆ? ಪಾಯಿಂಟ್ 6ರಲ್ಲೂ ಕೂಡ ಇದೇ ಥರದ ಒಂದು ಕಳವಳ, ಒಂದು ಗಾಬರಿ ಆ ತನಿಖಾಧಿಕಾರಿಗಳು ಮತ್ತು ಅಲ್ಲಿ ಓಡಾಡ್ತಿದ್ದವ್ರಿಗೂ ಅವರೆಲ್ಲರೂ ಕಾಣಿಸ್ಕೊಂಡಿತ್ತು. ಆ ನಂತರದಲ್ಲಿ ಗೊತ್ತಾಯಿತು, ಹೌದು ಅಲ್ಲಿ ಒಬ್ಬ ಪುರುಷನ ಅಸ್ಥಿಪಂಜರ ಸಿಕ್ತು, ಅದು ಇಡೀ ಅಸ್ಥಿಪಂಜರ ಅನ್ನುವಂಥದ್ದು ಒಂದು ದಿನ ಆದಮೇಲೆ ಗೊತ್ತಾಯಿತು. ಈಗ 11ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿದೆ. ಅದು ಕೂಡ ಸ್ಪಾಟಲ್ಲೇ ಹೇಳಿದಂತಹ ಪರಿಣತರ ಒಂದು ಲೆಕ್ಕಾಚಾರದ ಪ್ರಕಾರ, ಅಂದಾಜಿನ ಪ್ರಕಾರ ಅದು ಮಹಿಳೆಯದ್ದು. ಕೇವಲ ಅಸ್ಥಿಪಂಜರ ಸಿಕ್ತಾ, ಎಷ್ಟು ಮೂಳೆಗಳು ಸಿಕ್ಕಿವೆ ಅದು ಪಕ್ಕಾ ಆಗಬೇಕಿದೆ. ಆದರೆ ಅಸ್ಥಿಪಂಜರದ ಜೊತೆಯಲ್ಲಿ ಕೆಂಪು ಸೀರೆ ಒಂದು ಸಿಕ್ಕಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಈ ವಿಚಾರವನ್ನು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ 6ರ ನಂತರ ಏನೇನಾಗಿದೆ ಅನ್ನೋದನ್ನ ಯಾರೂ ಹೇಳಲಿಲ್ಲ. ಆ ಗ್ರೀನ್ ಟೆಂಟ್ ಹಾಕ್ಬಿಟ್ಟು ಅದ್ರೊಳಗಡೆ ಏನೇನಾಗ್ತಿದೆ ಯಾರಿಗೂ ಗೊತ್ತಿಲ್ಲ. ಇದೆ ಇಲ್ಲ ಅನ್ನುವಂತಹ ಕ್ಲಾರಿಟಿ ಇಲ್ಲ. ನಾಳೆ ಇದೆ ಅಂದ್ರೂ ಒಪ್ಕೋಬೇಕು, ಇಲ್ಲ ಅಂದ್ರೂ ಒಪ್ಕೋಬೇಕು. ಯಾಕಂದ್ರೆ SIT ತನಿಖೆ ನಡೆಸ್ತಿದೆ. ಆದರೆ ವರದಿಗಾರರು ಕಂಡಂತೆ, ಅಲ್ಲಿನ ಕೆಲ ಗ್ರಾಮಸ್ಥರು ಕಂಡಂತೆ 11ನೇ ಪಾಯಿಂಟಲ್ಲಿ ಕೆಂಪು ಸೀರೆಯ ಮಹಿಳೆಯ ಅಸ್ಥಿಪಂಜರ ಸಿಕ್ಕಿರುವಂಥದ್ದು ವಿಶೇಷ. ನೋಡಿ, ಇಲ್ಲಿನ ಮೋಡೆಸ್ ಆಪರೆಂಡಿ 4-5 ಕೇಸ್ಗಳಲ್ಲಿ ನೀವು ಪದ್ಮಲತಾ ಅವರ ಕೇಸ್ ತಗೊಳ್ಳಿ, ಕೈ ಕಟ್ಟಿದ್ರು. ಸೌಜನ್ಯ ಕೇಸ್ ತಗೊಳ್ಳಿ, ಕೈ ಕಟ್ಟಿದ್ರು. ಆ ಭಿಕ್ಷುಕರ ಕೇಸ್ ತಗೊಳ್ಳಿ. ಯಾಕಂದರೆ SIT ಮುಂದೆ ಖುದ್ದು ಭೀಮ ಹೇಳಿರುವಂತಹ ಮಾಹಿತಿ ಪ್ರಕಾರ ಕುರ್ಚಿ ಮೇಲೆ ಕೂರಿಸಿ ಕೈ ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಕೊಲ್ತಿದ್ರು ಅನ್ನುವಂಥದ್ದನ್ನು ಏನು ಹೇಳ್ಕೊಂಡಿದ್ದಾನೆ. ಅದಕ್ಕೆ ಪೂರಕವಾಗಿ ಎಲ್ಲೋ ಒಂದು ಕಡೆ ಈ 11ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಕೆಂಪು ಸೀರೆಯ ಅಸ್ಥಿಪಂಜರ ಅಂತ ಏನು ಹೇಳಲಾಗ್ತಿದೆ, ಇಲ್ಲೂ ಕೂಡ ಅಂಥದ್ದೇ ಒಂದು ಅನುಮಾನ ವ್ಯಕ್ತವಾಗುವಂತಹ ಸಾಕ್ಷಿಗಳು ಸಿಕ್ಕಿವೆ ಅನ್ನುವಂಥದ್ದು ವರದಿಗಾರರು ಹೇಳ್ತಿರುವಂತಹ ಸಂಗತಿ ಮತ್ತು ಅಲ್ಲಿನ ಕೆಲವರು ಗ್ರಾಮಸ್ಥರು ಮಾತಾಡ್ತಿರುವಂತಹ ಸಂಗತಿ. ಕಾಲುಂಗುರ ಮಾದರಿಯ ಕೆಲವು ಆಭರಣಗಳ ಒಂದು ಅವಶೇಷ ಕೂಡ ಅಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಮಾಹಿತಿ. ಈ ಎಲ್ಲದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಆ ಭೀಮ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಏನು ಹೇಳ್ಕೊಂಡಿದ್ದ, ಆ ಕೇಸ್ ಇರಬಹುದಾ ಅನ್ನುವಂತಹ ಅನುಮಾನ ಗಟ್ಟಿಯಾಗ್ತಿದೆ. ಯಾಕಂದರೆ ಅಲ್ಲಿ ಸಿಕ್ಕಿರುವಂಥದ್ದು ಬಾಂಗ್ಲಾ ಗುಡ್ಡದ ಪ್ರಕರಣ ಏನು, ಅಲ್ಲಿ ಎಂತೆಂಥದ್ದೆಲ್ಲ ಆಗಿದೆ, ಸಾಕಷ್ಟು ಕಡೆ ಜನ ಮಾತಾಡಿಕೊಂಡಿರುವಂಥದ್ದು. ಆ ದೌರ್ಜನ್ಯದ ಕತೆ ಕೇಳಿದ್ರೆ ಭಯ ಆಗುತ್ತೆ, ಸಂಕಟ ಆಗುತ್ತೆ, ನೋವಾಗುತ್ತೆ, ಕಣ್ಣೀರು ಬರುತ್ತೆ. ಭೀಮ ದಾಖಲಿಸಿದ್ದಾರೆ. ಏನು ದಾಖಲಿಸಿದ್ರು? ಒಂದು ಪೂರಕ ಅನ್ನುವಂತಹ ಕೇಸಿದು. ನಿಮಗೆ ಹೇಳ್ತೀನಿ ನಾನು. ಮತ್ತೊಂದು ಮರೆಯಲಾಗದ ಘಟನೆಯು 20ರ ಹರೆಯದ ಮಹಿಳೆಯ ಮೃತದೇಹದ್ದಾಗಿತ್ತು. ಆಕೆಯ ಮುಖ ಆಸಿಡ್ನಿಂದ ಸುಡಲಾಗಿತ್ತು. ಆ ದೇಹವನ್ನು ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು. ಆಕೆಯ ದೇಹವನ್ನು ಹೂಳದೆ ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದ್ದರು. ನೋಡಿ, ಸ್ಪಷ್ಟವಾಗಿ ಆಕೆಯ ದೇಹವನ್ನು ಹೂಳದೆ ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದ್ದರು. ಆದರೆ ಇಲ್ಲಿ
ಈತ ದಾಖಲೆ ಹೇಳೋ ಪ್ರಕಾರ ಹೂಳೋದಷ್ಟೇ ಅಲ್ಲ, ಉಳಿದ ವಸ್ತುಗಳನ್ನು ಸುಡಿ ಅಂತ ಹೇಳಿದರು. ಅಲ್ಲಿ ಆತ ವಸ್ತುಗಳು ಅಂದಾಗ ನೋಡಿ, ಅದರಲ್ಲಿ ಸೀರೆ ಇಲ್ಲ. ನಿಮ್ಗೆ ಇನ್ನೂ ಒಂದು ಸಲ ಹೇಳ್ತೀನಿ, ಯಾಕಂದರೆ ಸ್ಪಷ್ಟವಾಗಿದೆ ಅದರಲ್ಲಿ. ಮಹಿಳೆಯ ಮೃತದೇಹ, ಆಕೆಯ ಮುಖ ಆ್ಯಸಿಡ್ನಿಂದ ಸುಡಲಾಗಿತ್ತು. ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ, ವಸ್ತ್ರಗಳನ್ನು ಅಂತಿಲ್ಲ, ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಬೇರೆಯಾಗಿ ಸುಡಬೇಕು ಅಂತ ಹೇಳಿದ್ರು ಅಂತ. ಎಲ್ಲೋ ಒಂದು ಕಡೆ ಆ ವಸ್ತ್ರದ ಸಮೇತ ಆತ ಹುತ್ತಿಟ್ಟಿರಬಹುದು, ಆದರೆ ಆಕೆಯ ವಸ್ತುಗಳೇನಿದ್ವು ಅವನ್ನ ಸುಟ್ಟಿರಬಹುದು. ಕೆಲವು ಸಂದರ್ಭಗಳಲ್ಲಿ ಯಾವುದೋ ಈ ಥರದ್ದ ಹೆಣ ಹೂಳುವಂತಹ ಪ್ರಕರಣಗಳಲ್ಲಿ ನೀವು ಸಾಮಾನ್ಯವಾಗಿ ನೋಡಿದ್ರೂ ಕೂಡ ಅವರ ಕಾಲಿಗೋ ಕೈಗೋ ಇರುವಂತಹ ರಿಂಗನ್ನು ಒಂದೊಂದ್ಸಲ ಕೀಳೋಕ್ಕಾಗಲ್ಲ, ಹಾಗಂತ ಬೇಳೆ ಕತ್ತರಿಸೋದಿಲ್ಲ ಯಾರು ಕೂಡ, ಹಾಗೆ ಬಿಟ್ಬಿಡ್ತಾರೆ. ಇರಲಿ ಬಿಡಪ್ಪ, ಯಾಕೆ ಬೇಕು ಸುಮ್ಮನೆ, ಹೋಗಬೇಕಾದ್ರೆ ಗೌರವಯುತವಾಗಿ ಘನತೆಯುತವಾಗಿ ಕಳಿಸ್ಬೇಕು ಅಂತ ಅನ್ಕೋತಾರೆ. ಆದರೆ ಈ ಪ್ರಕರಣದಲ್ಲಿ ಆ ಮೇಲ್ವಿಚಾರಕರೇ ಹೇಳಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಭೀಮ ಹೇಳಿರೋ ಪ್ರಕಾರ, ಯಾಕಂದರೆ ಆ ದೇಹನ ಆ್ಯಸಿಡ್ಡಿಂದ ಸುಟ್ಟಿದ್ರು ಮುಖವನ್ನು, ಅಂದರೆ ಆಕ್ರಮಣ, ಲೈಂಗಿಕ ದೌರ್ಜನ್ಯದ ಆಕ್ರಮಣ ಯಾವ ರೀತಿ ಇತ್ತು ಆ ದೇಹದ ಮೇಲೆ ಅನ್ನೋದನ್ನು ಕೂಡ ಭೀಮ SIT ತನಿಖಾಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ತಾಯಿ ಹೇಳೋ ಒಂದು ಮಾತು ಕೇಳಿದಾಗ ಯಾವಾಗಲೂ ಸಂಕಟ ಆಗುತ್ತೆ. ಅವಳ ದೇಹ ಎಲ್ಲೆಲ್ಲಿ ಕಾಲಿತ್ತು, ಎಲ್ಲ ಕಡೆ ಕಚ್ಚಿದ್ರು, ಗಾಯ ಮಾಡಿದ್ರು ಅನ್ನೋದಿದೆಯಲ್ಲ, ಮನುಷ್ಯನಾದವನಿಗೆ ಅಥವಾ ಅವನು ಹೊಟ್ಟೆಗೆ ಅನ್ನವನ್ನು, ರೊಟ್ಟಿಯನ್ನೋ, ಗಂಜಿಯನ್ನೋ, ಮುದ್ದೆಯನ್ನೋ ತಿನ್ನುವಂಥವನು ಯಾವ ಮುಟ್ಟಾಳನೂ ಕೂಡ ಇಂಥ ಕೆಲಸ ಮಾಡೋದಿಲ್ಲ ಅಂತ ಅನಿಸುತ್ತೆ. ಆದರೆ ಆ ಸೌಜನ್ಯ ಅವ್ರ ತಾಯಿ, ಅವ್ರಿಗೆ ಯಾರೋ ಫೋಟೋ ತೋರಿಸ್ತಾರಂತ, ಫೋಟೋ ನೋಡಿ ಆ ತಾಯಿ ಹೆತ್ತ ಕರಳು ಎಷ್ಟು ವಿಲ ಒದ್ದಾಡಿರಬೇಕು. ಇಲ್ಲೂ ಕೂಡ ಭೀಮ ಇಂತಹ ಎಷ್ಟೋ ಪ್ರಕರಣಗಳನ್ನು, ಆ ಲೈಂಗಿಕ ದೌರ್ಜನ್ಯದ ಆಕ್ರಮಣಗಳಾಗಿದ್ದಂತಹ ದೇಹಗಳನ್ನು ನೋಡಿದಾಗ, ಹೆಣಗಳನ್ನು ನೋಡಿದಾಗ ವಿಲ ಒದ್ದಾಡಿದ್ದಾನೆ. ಆ ಕಾರಣಕ್ಕೋಸ್ಕರನೇ ನನಗೆ ಸಂಕಟ ಆಗ್ತಿದೆ, ನನ್ನೊಳಗಿನ ನೋವನ್ನು ನಾನು ತೋಡ್ಕೋಬೇಕು, ನ್ಯಾಯ ಸಿಗಬೇಕು, ಯಾರಿಗೂ ಸಿಗಲಿಲ್ಲ ಅಂದರೆ ನನಗೆ ಎಲ್ಲ ಶಿಕ್ಷೆ ಕೊಡಿ ಅನ್ನೋ ರೀತಿಲಿ, ಆತ್ಮಾಹುತಿ ಬಾಂಬರ್ ರೀತಿಲಿ ಬಂದು ನಿಂತ್ಕೊಂಡು ನ್ಯಾಯ ಹೇಳ್ತಿದ್ದಾನೆ. ಆದಾಗ್ಯೂ ಒಂದಷ್ಟು ವಿಕೃತರು ಮಾತ್ರ ಏನೂ ಸಿಗಲ್ಲ ಅಂತಿದ್ರು. ಆದ್ರೀಗ ಕೆಂಪು ಸೀರೆಯ ಮಹಿಳೆಯ ಶವ ಸಿಕ್ಕಿದೆ. ಇಷ್ಟಾದ ಮೇಲೂ ಕೂಡ ಆ ಸಂಬಂಧಪಟ್ಟವ್ರು ಯಾರಿದ್ದಾರೆ, ಯಾಕಂದರೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳಿದ್ರು, ಆ ಕೇಸ್ಗಳ ಮೋಡೆಸ್ ಆಪರೆಂಡಿ ಒಂದೇ ರೀತಿ ಇದೆ, ಒಬ್ಬನೇ ಪ್ಲಾನರ್ ಇರಬೇಕು ಅಂತ ಏನು ಹೇಳಿದ್ದಾರೆ. ಆ ಕಚಡ ಯಾವನೇ ಇರಲಿ, ಆ ವಿಕೃತ ಯಾವನೇ ಇರಲಿ, ಆ ದುಷ್ಟ, ನಿಕೃಷ್ಟ, ನೀಚ, ವಿಕೃತ ಯಾರೇ ಇರಲಿ, ಅವನು ಕಠಿಣ ಶಿಕ್ಷೆ ಆಗಲಿಲ್ಲ ಅಂದರೆ ಈ ಹೆಣ್ಣು ಮಕ್ಕಳ ಆತ್ಮಗಳಿಗೆ, ಅದು ಸೌಜನ್ಯ ಇರಬಹುದು, ಅನನ್ಯ ಭಟ್ ಇರಬಹುದು, ವೇದವಲ್ಲಿ ಅಮ್ಮ ಇರಬಹುದು, ಅಥವಾ ಪದ್ಮಲತಾ ತಾಯಿ ಇರಬಹುದು, ಇಂತಹ ಹೇಳ ಹೆಸರಿಲ್ಲದ ಎಷ್ಟೋ ಹೆಣ್ಣು ಮಕ್ಕಳ ಆಕ್ರಂದನ, ಸಂಕಟ, ಬದುಕಿದ್ದಾಗಲೇ ನರಕ ಅನುಭವಿಸಿದಂತಹ ಒಂದು ಸ್ಥಿತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ? ಇಂತಹ ಕಚಡಗಳು ಜೈಲಿಗೆ ಹೋಗ್ಬೇಕಲ್ವಾ? ಕಮೆಂಟ್ ಮಾಡಿ.